ಅಬ್ದುಲ್ ಕಲಾಂ ಅವರು ವ್ಯಕ್ತಿತ್ವ ಯಾವ ತರದ್ದಾಗಿತ್ತು? ಬಹಳ ಸರಳ ವ್ಯಕ್ತಿತ್ವ. ಏನು ಮಾಡಿದ್ರು ನಾನು ಏನು ದೇಶಕ್ಕೆ ಮಾಡಬಹುದು, ವೈಯಕ್ತಿಕ ವಿಚಾರಗಳು ಏನೂ ಇರಲಿಲ್ಲ ಅವರಿಗೆ. ಆಮೇಲೆ 24 ಗಂಟೆನೂ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂಥರ ಮುಂದುವರ್ಸ್ಬೇಕಾದ್ರೆ ಏನು ಮಾಡಬೇಕು ಆ ಫೋಕಸ್ ಅಂತಾರಲ್ಲ, ಬಹಳಷ್ಟು ಇತ್ತು ಆ್ಯಕ್ಚುಲಿ. ಸತೀಶ್ ಧಾವನ್ ರವರು ನಮ್ಮ ಫಸ್ಟ್ ಲಾಂಚ್ ವೆಹಿಕಲ್ ಮಾಡಬೇಕಲ್ಲ, SLV-3 ಅಂತ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3 ಅಂತ, ಅದನ್ನು ಆಯ್ಕೆ ಮಾಡಿ ಅದಕ್ಕೆ ಅವಾಗ ತುಂಬ ಜನ ಎಲ್ಲ ಅವರಿಗೆ ಹಿರಿಯರಿದ್ದರು. ಆದರೂ ಸಹ ಕಲಾಂರವ್ರನ್ನ ಮಾಡಿ ಅವ್ರನ್ನ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡಿದ್ರು ಆ್ಯಕ್ಚುಲಿ. ಹಾಗಾಗಿ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದು. ಆ ಪ್ರಾಜೆಕ್ಟ್ಗೆ ನಾನು ಫಸ್ಟ್ ಮಾಡಿರೋ ಪ್ರಾಜೆಕ್ಟೇ ಅದಕ್ಕೆ SLV-3. ಹಾಗಾಗಿ ಅಫಿಷಿಯಲ್ಲು ನಮಗೊಂಥರ ಬಾಂಧವ್ಯ ಬಂದಿತ್ತು ಭಾಳ ಚೆನ್ನಾಗಿ ಆ್ಯಕ್ಚುಲಿ. ಬಂದು ಅದೇ ಮುಂದುವರೆದುಕೊಂಡು ಹೋಯಿತು. ಅಲ್ಲಿಂದ ಶುರುವಾಗಿದ್ದು ಸಾಧಾರಣ 1979 ಆಗಸ್ಟಲ್ಲಿ ಮೊದಲನೇ ಇದನ್ನು ಹಾರಿಸಿದರು. ಆದರೆ ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ನಮಗೆ ಜಯ ಗಳಿಸಲಿಲ್ಲ. ಆದರೂ ಎದೆಗೊಂದಿಲ್ಲ, ಹೇಳಿದರು ಆವಾಗಲೇ ಬಂದುಬಿಟ್ಟು ಅವರು, ಸತೀಶ್ ಧಾವನ್ ಇನ್ನು 1 ವರ್ಷದಲ್ಲಿ ಮಾಡ್ತೀವಿ, ಇದೆಲ್ಲ ಕಲಿಯೋದ್ರಲ್ಲಿ ತಪ್ಪಾಗುತ್ತೆ ಅಂತೇಳಿ ಮತ್ತು 1 ವರ್ಷದಲ್ಲಿ ಎಲ್ಲ ಮಾಡಿಬಿಟ್ಟು 1980 ಜುಲೈನಲ್ಲಿ ಮೊದಲನೇ ಉಪಗ್ರಹ, ನಮ್ಮದೇ ಆದ ಉಪಗ್ರಹ, ನಮ್ಮ SLV-3 ಶ್ರೀಹರಿಕೋಟೆಯಿಂದ ಹಾರಿಸಿ ಜಯಗಳಿಸಿ ಇಡೀ ವಿಶ್ವದಲ್ಲಿ 6ನೇ ದೇಶ ಅದು ಆ್ಯಕ್ಚುಲಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.